ಎಲ್ರಿಗೂ ನಮಸ್ಕಾರ. ನಾವಿವತ್ತು 6 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ 2 ಲೆಕ್ಕಗಳನ್ನ ಹೇಳ್ತಿದ್ದೀವಿ. ಈ 2 ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಲೆಕ್ಕದ ಪ್ರಶ್ನೆಗಳು ಬರಲು ಸಾಧ್ಯವೇ ಇಲ್ಲ. 100ಕ್ಕೆ 100% ಈ 2 ಲೆಕ್ಕಗಳು ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಪರೀಕ್ಷೆಗೆ ಪ್ರತಿ ವರ್ಷ ಬರುತ್ತವೆ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಮುಖ್ಯ, ಆದ್ದರಿಂದ ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು 3ನೇ ಅಧ್ಯಾಯದಲ್ಲಿ ಬರುವಂತಹ ಉತ್ಪನ್ನ ಮತ್ತು ವೆಚ್ಚಗಳು. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಇದು ಅತ್ಯಂತ ಪ್ರಮುಖ ಮತ್ತು ತುಂಬ ಈಸಿಯಾಗಿರುವ ಪ್ರಶ್ನೆ. ಇವು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅಂತ ಸೂತ್ರನೂ ಇದೆ, ಬನ್ನಿ ನೋಡೋಣ. ಪ್ರಶ್ನೆ ಏನಂತ ಕೇಳ್ತಾರೆ ಅಂತಂದರೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ, ಅಂದರೆ ಸ್ಥಿರ ವೆಚ್ಚ ಅಂದರೆ ಏನು, TFC 100 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ನೀಡ್ತಾರೆ. ಆ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ಅಂತಂದರೆ, ಅವರು ಎರಡನ್ನು ಆಲ್ರೆಡಿ ಕೊಟ್ಟಿರ್ತಾರೆ. ಏನೇನು, SMC ಮತ್ತು TFC ಈ ಎರಡನ್ನ ಕೊಟ್ಟಿರ್ತಾರೆ. ನಾವೇನೇನು ಕಂಡುಹಿಡಿಬೇಕು, TVC, TC ಮತ್ತು AVC ಮತ್ತು SAC ಈ 4ನ್ನ ಕಂಡುಹಿಡಿದ್ಬಿಟ್ರೆ 6 ಅಂಕ ಆರಾಮದಾಯಕವಾಗಿ ನೆನಪಿರುತ್ತೆ. ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ಸೂತ್ರನ ನೆನ್ಪಿಟ್ಕೊಳ್ಬೇಕು. ಸೂತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ 4 ಸೂತ್ರ, ಇದಂತೂ ಕಾಮನ್, ಅವರೇ ಕೊಟ್ಟಿದ್ದಾರೆ. ಮೊದಲು TFCಯನ್ನು ಲೆಕ್ಕದಲ್ಲಿಯೇ ಕೊಟ್ಟಿದ್ದಾರೆ, ಹಾಗೆಯೇ ಬರೆದುಕೊಳ್ಳುವುದು, ಅದನ್ನು ಅವರೇ ಕೊಟ್ಟಿದ್ದಾರೆ. ನಾವೇನೇನು ಕಂಡುಹಿಡಿಬೇಕು, TVCಯನ್ನು ಕಂಡುಹಿಡಿಬೇಕು, TCಯನ್ನು ಕಂಡುಹಿಡಿಬೇಕು, AVCಯನ್ನು ಕಂಡುಹಿಡಿಬೇಕು, SACಯನ್ನು ಕಂಡುಹಿಡಿಬೇಕು. ಈ 4ಅನ್ನು ಕಂಡುಹಿಡಿಬೇಕು. ಮೊದಲನೇದಾಗಿ ನೀವೇನಿಲ್ಲ, ಕೇವಲ ಈ ಸೂತ್ರನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಆರಾಮದಾಯಕವಾಗಿ ಆ ಲೆಕ್ಕನ ನೀವೇ ಮಾಡ್ತೀರಾ. TVC ಆ ಸೂತ್ರ ಏನು, ಒಟ್ಟು SMC ಅಂದರೆ TVC ಅಂದರೆ ಏನಂತಂದರೆ ಒಟ್ಟು SMC. ಇಲ್ಲಿ 500 ಇದೆ, ಇಲ್ಲಿ TVC ಏನಾಗುತ್ತೆ, 500 ಆಗುತ್ತೆ. ಇಲ್ಲಿ 500 + 300 800, ಆ ರೀತಿ ಅಂದರೆ ಒಟ್ಟು SMC = TVC ಆಗ್ತದೆ. ಇದು ಅತ್ಯಂತ ಸುಲಭವಾದ ಸೂತ್ರ. ನಂತರ ಏನು ಕೊಟ್ಟಿದ್ದಾರೆ, TC = TFC + TVC. ಈ ಸೂತ್ರನ ಬಳಸಬೇಕು. TFC + TVC 100 + 0 ಅಂದರೆ 100, 100 + 500 ಅಂದರೆ 600, 100 + 800 ಅಂದರೆ 900, ಈ ರೀತಿ. ಎರಡನೇದಾಗಿ ಆಯಿತಾ. ಮೂರನೇದಾಗಿ ಏನು ಕಂಡುಹಿಡಿಬೇಕು, AVCಯನ್ನು ಕಂಡುಹಿಡಿಯಿರಿ. TVC / Q = AVC ಆಗ್ತದೆ. ಅಂದರೆ ಏನಂತಂದರೆ TVC ಅಂದರೆ ಇದು /Q, ಅದನ್ನು /Q ಅಂದರೆ ಅಲ್ಲಿ ಕೊಟ್ಟಿರುವಂತಹ ನಂಬರ್ 1 2 3 4 5 6 ಈ ರೀತಿಯ ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗಳಿಂದ ಅದನ್ನು ಭಾಗಾಕಾರ ಮಾಡಿದರೆ ಸಾಕು, ಉತ್ತರ ಬರುತ್ತೆ. ಇಲ್ಲಿ ನೋಡಿ, TVC /Q ಅಂತಂದರೆ 500 / 1 500, 800 / 2 400, 1000 / 3 333.33 ಈ ರೀತಿ. ನಂತರ ಕೊನೆಯ ಸೂತ್ರ ಏನು ಅಂತಂದರೆ SACಯನ್ನು ಕಂಡುಹಿಡಿಯಿರಿ. SAC = TC / Q, TC / Q. ಈ AVC ಅಂದರೆ TVC / Q, SAC ಅಂದರೆ TC / Q. TC 100 / 0 = 0, 600 / 1 600, 900 / 2 450. ಈ ರೀತಿ ಸೂತ್ರನ ಮೊದಲು ನೀವು ಬರೆದಿಟ್ಕೊಳ್ಳಿ. ಸೂತ್ರನ ಈ 4 ಸೂತ್ರನ ಬರೆದಿಟ್ಕೊಳ್ಳಿ ಮೊದಲು. TVC = ಒಟ್ಟು SMC. TVC ಅಂತ ಅಂದರೆ ಏನು, ಮೊದಲನೇದಾಗಿ ಇವು ಯಾವುದೇ ಕಾರಣಕ್ಕೂ ಅವರು ಉಲ್ಟಾ ಪಲ್ಟಾ ನಂಬರು ಸಹ ಕೇಳಲ್ಲ. ಮೊದಲನೇದಾಗಿ TC ಕಂಡುಹಿಡಿಯಿರಿ, AVC ಕಂಡುಹಿಡಿಯಿರಿ ಅಂತಲೂ ಕೇಳಲ್ಲ. ಫಸ್ಟ್ ಕೇಳೋದೇ TVC ಕಂಡುಹಿಡಿಯಿರಿ, TC, AVC ಮತ್ತು SAC. ಇವು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಪ್ರತಿ ವರ್ಷ ಈ ಲೈನ್ ಪ್ರಕಾರನೇ ಕೇಳ್ತಾರೆ. ಆದ್ದರಿಂದ ನೀವು ಮೊದಲು ಏನು ಬರೆದಿಟ್ಕೊಳ್ಬೇಕು, ಈ ಸೂತ್ರನ ಬರೆದಿಟ್ಕೊಳ್ಬೇಕು. ಮೊದಲು TVC ಅಂತಲೇ ಕೇಳ್ತಾರೆ, ಹಾಗಾಗಿ ಏನು, ಒಟ್ಟು SMC 500 + 300 800, 800 + 200 1000 ಇದನ್ನು ಬರೆದಿಟ್ಕೊಳ್ಳಿ. ನಂತರ TC = TFC + TVC ಇದನ್ನು ಬರೆದಿಟ್ಕೊಳ್ಳಿ. ನಂತರ AVC = TVC, AVC = TVC / Q, SAC = TC / Q. ಈ 4 ಸೂತ್ರನ ನೆನ್ಪಿಟ್ಕೊಂಡ್ರೆ ನೀವು 6 ಅಂಕನ ಆರಾಮದಾಯಕವಾಗಿ ಕಂಡುಹಿಡ್ಕೋಬೋದು. ಮತ್ತು ಪ್ರತಿ ವರ್ಷ ಈ ಪ್ರಶ್ನೆ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಪ್ರಸ್ತುತ ಈಗಲೇ ಸೂತ್ರನ ಬರೆದಿಟ್ಕೊಳ್ಳಿ. ನಂತರ ಎರಡನೇ ಪ್ರಶ್ನೆ ಇನ್ನೂ ಸುಲಭ. ಅದ್ಯಾವ ರೀತಿ ಅಂತಂದರೆ, ಅದು 5ನೇ ಪಾಠದಲ್ಲಿ ಕೇಳುವಂತಹ ಒಂದು ಲೆಕ್ಕ, ಅಂದರೆ ಗೋಧಿ. ಇದು ಪ್ರತಿ ವರ್ಷ ಕೇಳ್ತಾರೆ. ಅದನ್ನು ತುಂಬ ಸುಲಭವಾಗಿ ನಾವು ಬಿಡಿಸ್ಬೇಕು. ಯಾವ ರೀತಿ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಏನಂತ ಕೇಳ್ತಾರೆ,
ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. ಇದರಲ್ಲಿ ನಾವೇನೇನು ಕಂಡುಹಿಡಿಬೇಕು ಅಂತಂದರೆ ಸಮತೋಲನ ಬೆಲೆ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆ, ಸಮತೋಲನ ಬೆಲೆ ಏರಿಕೆಯಾದಾಗ ಮತ್ತು ಸಮತೋಲನ ಬೆಲೆ ಇಳಿಕೆಯಾದಾಗ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಬೇಕು ಅಂತ ಪ್ರಶ್ನೆ. ಏನಿಲ್ಲ, ನಾನು ಹೇಳುವಂತಹ ಒಂದೇ ಒಂದು ಲಾಜಿಕ್ನ ನೆನ್ಪಿಟ್ಕೊಳ್ಳಿ, ನೀವು ಆರಾಮದಾಯಕವಾಗಿ ಈ ಲೆಕ್ಕನ ಬಿಡಿಸ್ತೀರ. ವೆರಿ ಅಂದರೆ ವೆರಿ ಈಸಿ. ಮೊದಲು ಅವ್ರು ಕೊಟ್ಟಿದ್ದನ್ನು ಹಚ್ಕೊಳ್ಬೇಕು. ಏನಂತ ಕೊಟ್ಟಿದ್ದಾರೆ? ಕ್ಯೂ ಡಿ ಇಸಿಕಲ್ ಟು 200 ಮೈನಸ್ ಪಿ, ಕ್ಯೂ ಎಸ್ ಇಸಿಕಲ್ ಟು 120 ಪ್ಲಸ್ ಪಿ. ಅದನ್ನು ಅವ್ರು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂತಂದರೆ ಅವ್ರು ಕೊಟ್ಟಿರೋದನ್ನು ಪ್ಲಸ್ ಅಂದರೆ ಕೂಡಿಸ್ಬೇಕು. ಕ್ಯೂ ಡಿ ಪ್ಲಸ್ ಕ್ಯೂ ಎಸ್ ಅಂದರೆ ಈ ಕಡೆ ಕ್ಯೂ ಡಿ ಬರ್ಕೊಳ್ಬೇಕು, ಇಸಿಕಲ್ ಟು ಕ್ಯೂ ಎಸ್. ಅದನ್ನು ನಾವು ಕೂಡಿಸ್ಬೇಕು. ಯಾವ ರೀತಿ ಕೂಡಿಸ್ಬೇಕು ಅಂತಂದರೆ ಕ್ಯೂ ಡಿ ಏನು 200 ಮೈನಸ್ ಪಿ, ಕ್ಯೂ ಎಸ್ ಏನು 120 ಪ್ಲಸ್ ಪಿ. ಅದನ್ನು ಕೂಡಿಸ್ಬೇಕು. ಯಾವ ರೀತಿ ಅಂತಂದರೆ ಮೈನಸ್ ಪಿ ಪಿ ಇಲ್ಲಿದೆ, ಈ ಕಡೆ ಪ್ಲಸ್ ಪಿ ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಪಿ ಆಗುತ್ತೆ. 120 ಈ ಕಡೆ ಇದೆ, ಇಲ್ಲಿರುವಂತಹ 200 ಈ ಕಡೆ ಬಂದರೆ -200 ಆಗ್ತದೆ. ಇವಾಗ -2p ಇಸಿಕಲ್ ಟು -80. ನಂತರ p ಇಸಿಕಲ್ ಟು -80 ಡಿವೈಡೆಡ್ ಬೈ -2 ಇಸಿಕಲ್ ಟು 40. ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಮೊದಲನೇದಾಗಿ ಅವ್ರು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಕ್ಯೂ ಡಿನೂ ಅವರೇ ಕೊಟ್ಟಿದ್ದಾರೆ, ಕ್ಯೂ ಎಸ್ ಕೂಡ ಅವರೇ ಕೊಟ್ಟಿದ್ದಾರೆ. ನಾವು ಅದನ್ನು ಕೂಡಿಸ್ಬೇಕು. ಯಾವ ರೀತಿ ಕೂಡಿಸ್ಬೇಕು? ಮೊದಲು ಕ್ಯೂ ಡಿ ಹಚ್ಕೊಳ್ಬೇಕು, ಇಸಿಕಲ್ ಟು ಕ್ಯೂ ಎಸ್ನ ಹಚ್ಕೊಳ್ಬೇಕು. ಈ ಕಡೆ ಇರುವಂತಹ ಮೈನಸ್ ಇದ್ದರೆ ಈ ಕಡೆ ಇಸಿಕಲ್ ಟು ಈ ಕಡೆ ಬಂದರೆ ಅದು ಪ್ಲಸ್ ಆಗುತ್ತೆ. ಈ ಕಡೆ ಪ್ಲಸ್ ಇದ್ದರೆ ಇಸಿಕಲ್ ಟು ಈ ಕಡೆ ಬಂದರೆ ಅದು ಮೈನಸ್ ಆಗುತ್ತೆ. ಅದೊಂದನ್ನು ನೀವು ನೆನಪಿಡಲೇಬೇಕು. ನಂತರ 200 ಮೈನಸ್ ಪಿ ಇಸಿಕಲ್ ಟು 120 ಪ್ಲಸ್ ಪಿ ಅಂತ ಇದೆ. ಮೈನಸ್ ಪಿ ಇಸಿಕಲ್ ಟು -2p, 120 -200 ಇಸಿಕಲ್ ಟು -80. ಆದ್ದರಿಂದ ಪಿ ಎಷ್ಟು ಬಂತು? 40 ಬಂತು. ನಾವಿವಾಗ ಏನನ್ನು ಕಂಡಿಡ್ದಂಗೆ ಆಲ್ರೆಡಿ ಕಂಡಿಡ್ದಂಗೆ ಇವಾಗ ನಾವು ಆನ್ಸರ್ ಏನು ಬರುತ್ತೆ? 40 ಬರುತ್ತೆ. ಅಂದರೆ ಕೇವಲ ನಾವು ಕ್ಯೂ ಡಿ ಪ್ಲಸ್ ಕ್ಯೂ ಎಸ್ನ ಕೂಡಿಸಿದ್ರೆ ಆನ್ಸರ್ ಬರುತ್ತೆ. ನಂತರ ಬಿ ಆನ್ಸರ್ ಕೇಳಿದ್ದಾರೆ. ಏನಂತ ಕೇಳಿದರೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ನಾವು ಮೊದಲನೇದಾಗಿ ಏನು ಕಂಡುಹಿಡಿದಿದ್ದೀವಿ? ಪಿ ಇಸಿಕಲ್ ಟು ಎಷ್ಟು ಬಂದಿದೆ? 40 ಅಂತ ಬಂದಿದೆ. ಇವಾಗ ಎರಡನೇದು ಕಂಡುಹಿಡಿಯೋದು ತುಂಬ ಸುಲಭ. ಯಾವ ರೀತಿ ಅಂತಂದರೆ ಸಮತೋಲನ ಬೇಡಿಕೆ ಅಂದರೆ ಕ್ಯೂ ಡಿ ಏನಂತ ಕೊಟ್ಟಿದ್ದಾರೆ? 200 ಮೈನಸ್ ಪಿ. ನಾವು 200 ಮೈನಸ್ ಪಿ ಅಂತ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. 200 ಮೈನಸ್ 40 ಇಸಿಕಲ್ ಟು 160. ನಂತರ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ, ಕ್ಯೂ ಎಸ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 120 ಪ್ಲಸ್ ಪಿನು ಕಂಡುಹಿಡಿದಿದ್ದೀವಿ. 120 ಪ್ಲಸ್ 40 ಇಸಿಕಲ್ ಟು 160. ಇವಾಗ ನಾವು ಏನು ಕಂಡುಹಿಡಿದಾಯಿತು? ಎ ಇಸಿಕಲ್ ಟು 40 ಬಂದಾಯಿತು. ನಂತರ ಇವಾಗ ಬಿನು ಕಂಡುಹಿಡಿದೀವಿ, 160 ಬಂದು 2 ಆನ್ಸರ್. ಇವಾಗ ಸಿ ಅಂದರೆ ಏನಂತ ಕೇಳಿದರೆ ಸಮತೋಲನದ ಬೆಲೆಯಾದಾಗ ಅಂದರೆ ಬೇಡಿಕೆಯು ಸಮತೋಲನ ಬೆಲೆಗಿಂತ ಏರಿಕೆಯಾದಾಗ ನೀವು ಯಾವ ಸಂಖ್ಯೆಯನ್ನು ಬೇಕಿದ್ದರೂ ತಗೊಳ್ಬೋದು. ಪಿ ಮೊದಲನೇದಾಗಿ ನಾವು ಏನಂತ ಕಂಡುಹಿಡಿದಿದ್ದೀವಿ? 40 ಅಂತ ಕಂಡುಹಿಡಿದಿದ್ದೀವಿ. ಇವಾಗ ನೀವು 50 ಅಂತ ತೊಗೊಳ್ಬೋದು, 60 ಅಂತ ತೊಗೊಳ್ಬೋದು, 70 ಅಂತ ತೊಗೊಳ್ಬೋದು, ಏನಾದರೂ ತೊಗೊಳ್ಬೋದು. ನಾವಿಲ್ಲೇನು ತೊಗೊಂಡಿದ್ದೀವಿ? +10 ಮಾಡಿದ್ದೀವಿ. ಏರಿಕೆಯಾದಾಗ ಅಂತ ಕೇಳಿದರೆ ಆದ್ದರಿಂದ +10 ಇಸಿಕಲ್ ಟು 50 ಅಂತ ಬೆಲೆ. ಅಂದರೆ ಪಿ ಇಸಿಕಲ್ ಟು 50 ತೆಗೆದುಕೊಂಡಾಗ 200 ಮೈನಸ್ ಪಿ ಅಂದರೆ 200 ಮೈನಸ್ 50 ಇಸಿಕಲ್ ಟು 150. ನಂತರ ಮಾರುಕಟ್ಟೆ ಬೆಲೆ ಅಂದರೆ ಕ್ಯೂ ಎಸ್ 120 ಪ್ಲಸ್ ಪಿ, 120 ಪ್ಲಸ್ 50 ಇಸಿಕಲ್ ಟು 170. ಈ ರೀತಿ ಅಂದರೆ ನಾವೇನಿಲ್ಲ, ಅಲ್ಲಿ ಏನಂತ ಕೇಳಿದರೆ ಸಮತೋಲನದ ಬೆಲೆ ಮತ್ತು ಬೇಡಿಕೆಗಿಂತ ಹೆಚ್ಚಾದಾಗ ಅಂದರೆ ನೀವು 45 ತೊಗೊಳ್ಬೋದು, 50 ತೊಗೊಳ್ಬೋದು, 60 ತೊಗೊಳ್ಬೋದು, 70 ತೊಗೊಳ್ಬೋದು. ನಾವಿಲ್ಲಿ 50 ಅಂತ ತೊಗೊಂಡಿದ್ದೀವಿ. ಈ 50 ತೊಗೊಂಡಾಗ 200 ಮೈನಸ್ ಪಿನ ಅಂದರೆ ಪಿ ಇಲ್ಲಿ 50 ಹಾಕಿದ್ದೀವಿ. ನಂತರ 120 ಪ್ಲಸ್ ಪಿ ಅಂತಂದರೆ ಪಿ ಜಾಗದಲ್ಲಿ ಏನಂತ ಹಾಕಬೇಕು? 50 ಅಂತ ಹಾಕಬೇಕು. ಇಸಿಕಲ್ ಟು ಆನ್ಸರ್ 170 ಅಂತ ಬರುತ್ತೆ. ಅದೇ ರೀತಿಯಾಗಿ ಡಿ ಏನಂತ ಅಂದರೆ ಡಿ ವೆರಿ ಅಂದರೆ ವೆರಿ ಈಸಿ. ಅವ್ರೇನಂತ ಕೇಳಿದ್ದಾರೆ? ಬೆಲೆಗಿಂತ ಕಡಿಮೆಯಾದಾಗ ಅಂತಂದರೆ 40ಕ್ಕಿಂತ ಕಡಿಮೆ. ನಾವು 35 ಆದರೂ ತೊಗೊಳ್ಬೋದು, 30 ಆದರೂ ತೊಗೊಳ್ಬೋದು, 25 ಆದರೂ ತೊಗೊಳ್ಬೋದು, ಯಾವ ಸಂಖ್ಯೆ ಆದರೂ ತೊಗೊಳ್ಬೋದು. ಇಲ್ಲಿ ನಾವು 30 ಅಂತ ತೊಗೊಂಡಿದ್ದೀವಿ. 200 ಮೈನಸ್ ಪಿ ಜಾಗದಲ್ಲಿ ನಾವೇನಂತ ಹಾಕ್ಬೇಕು ಇವಾಗ ಅಂತಂದರೆ 30. ಅಂದರೆ 40ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಹಾಕಬೇಕು. 40ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆ ಯಾವುದು? 30. ಅಂದರೆ 200 ಮೈನಸ್ 30 ಇಸಿಕಲ್ ಟು 170. 120 ಪ್ಲಸ್ 30, 120 ಪ್ಲಸ್ ಪಿ ಅಂತಂದರೆ ಪಿ ಜಾಗದಲ್ಲಿ 30 ಹಾಕಬೇಕು.
= 150 ಆಗ್ತದೆ. ಈ ರೀತಿ ಮಾಡಿಬಿಟ್ರೆ 6ಕ್ಕೆ 6 ಅಂಕ ಖಂಡಿತವಾಗ್ಲೂ ಬರ್ತದೆ. ನಾವು ಮಾಡೋ ಮಿಸ್ಟೇಕ್ ಏನಂತಂದರೆ ನಾವು ಏನೇನೋ ವಿವರಣೆನ ಬರೆಯೋಕೆ ಹೋಗ್ತೀವಿ. ಯಾವುದೇ ರೀತಿಯ ವಿವರಣೆ ಬರೆಯುವಂತಹ ಅವಶ್ಯಕತೆಯೇ ಇಲ್ಲ. ಬರಿಬೇಕಾಗಿರೋದು ಕೇವಲ ಉತ್ತರ ಮತ್ತು ಸೂತ್ರಗಳು ಮಾತ್ರ. ಈ ಪ್ರಶ್ನೆಯಲ್ಲಿ ನೀವು ಕೇವಲ ಉತ್ತರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಸೂತ್ರನ ಖಂಡಿತವಾಗ್ಲೂ ಬರೀಬೇಕು ಮೊದಲನೇ ಪ್ರಶ್ನೆಯಲ್ಲಿ. ಆದ್ದರಿಂದ ಈ 4 ಸೂತ್ರಗಳನ್ನು, ಒಂದನೇ ಸೂತ್ರ ಅಂತೂ ಮಾಮೂಲಿ ಏನಂತಂದರೆ TFC ಅನ್ನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ ಇದೆ, ಅದೇನು ಸೂತ್ರ ಅಲ್ಲ. ಮೇನ್ ಈ 4 ಸೂತ್ರಗಳನ್ನು ಬರೀಲೇಬೇಕು. 4 ಸೂತ್ರ ಪ್ಲಸ್ ಆ 4 ಉತ್ತರನ ಕಂಡಿಡಿದಾಗ ಮಾತ್ರ ನಿಮಗೆ 6ಕ್ಕೆ 6 ಅಂಕ ಸಿಗುತ್ತೆ. ವೆರಿ ಅಂದರೆ ವೆರಿ ಈಸಿ. ಈ 2 ಪ್ರಶ್ನೆಗಳು ಪ್ರತಿ ವರ್ಷ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ಕೇಳ್ತಾರೆ. ಆದ್ದರಿಂದ ಗಮನ ಇಟ್ಕೊಂಡು ಈ ಪ್ರಶ್ನೆನ ಬಿಡಿಸಿ. ಒಂದು ಏನಾದರೂ ಮಿಸ್ಟೇಕ್ ಆದರೆ, ಒಂದು ಅಕ್ಷರ ಅಥವಾ ಒಂದು ಸಂಖ್ಯೆ ಮಿಸ್ಟೇಕ್ ಆಗಿಬಿಟ್ರೆ ಸಾಕು, ಅವರು ಲೆಕ್ಕದಲ್ಲಿ ಮಾರ್ಕ್ಸ್ ಖಂಡಿತವಾಗ್ಲೂ ತೆಗಿತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸೂತ್ರನ ಮರಿಬೇಡಿ, ಕೊನೆಯವರೆಗೂ ಸೂತ್ರನ ನೆನಪಿಟ್ಕೊಂಡಿರಿ. ಈ ಸೂತ್ರ ತುಂಬ ಇಂಪಾರ್ಟೆಂಟ್. ಇಲ್ಲಿಗೆ ನಮ್ಮ ಈ 2 ಪ್ರಶ್ನೆಗಳು ಮುಕ್ತಾಯಗೊಳ್ಳುತ್ತದೆ. ಮೊದಲನೇದಾಗಿ ಬರುವಂತಹದ್ದು 3ನೇ ಅಧ್ಯಾಯದಲ್ಲಿ, 2ನೇ ಪ್ರಶ್ನೆ ಬರುವಂತಹದ್ದು 5ನೇ ಅಧ್ಯಾಯದಲ್ಲಿ. ಈ 2 ಪ್ರಶ್ನೆಗಳನ್ನ ಪ್ರತಿ ವರ್ಷ ಕೇಳ್ತಾರೆ. ಆದ್ದರಿಂದ ಗಮನ ಇಟ್ಕೊಂಡು ನೋಡಿ.